ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 8ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಇದರ ಮುಂದುವರಿದ ಭಾಗವನ್ನು ನೋಡೋಣ. ನಾವು ಮೊದಲನೇ ವಿಡಿಯೋದಲ್ಲಿ ಸಂಖ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಹಾಗೆ ವಾಸ್ತವ ಸಂಖ್ಯೆ ಎಲ್ಲವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆಯೇ ಆವರ್ತ ಗುಣವನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಮೊದಲನೇದು ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆಗಳನ್ನು ನಾವು W ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. 2 ಸಂಖ್ಯೆಗಳನ್ನು ತಗೊಂಡಿದ್ದೀನಿ. ಒಂದು 8 ಮತ್ತು 13 ಸೇರಿವೆ W ಗಣಕ್ಕೆ. ಹೌದಾ? ಇದರ ಮೇಲಿನ ಆವರ್ತ ಗುಣವನ್ನು ಚೆಕ್ ಮಾಡ್ಕೊಳ್ತಾ ಹೋಗೋಣ. ಸಂಕಲನ 8 + 13 ಎಷ್ಟಾಗುತ್ತೆ? 21. ಹೌದಾ? ಸೇರಿದೆ Wಗೆ. W ಗಣದಲ್ಲಿ +21 ಇದೆ. ಸೊ ಸಂಕಲನದ ಆವರ್ತ ಗುಣ ಪೂರ್ಣ ಸಂಖ್ಯೆಗಳನ್ನು ಗಣವನ್ನು ಹೊಂದಿದೆ ಅಂತ ಹೇಳ್ತೀವಿ. ಇನ್ನು ವ್ಯವಕಲನ 8 - 13 ನೋಡಿ, 13ರಲ್ಲಿ 8 ಹೋದರೆ -5 ಸೇರಿಲ್ಲ W ಗಣಕ್ಕೆ. ಗುಣಾಕಾರ 8 × 13 13 × 104 ಸೇರಿದೆ W ಗಣಕ್ಕೆ. ಭಾಗಾಕಾರ 8 / 13 ಸೇರಿಲ್ಲ W ಗಣಕ್ಕೆ. ಹೌದಾ? ಹಾಗಾದರೆ ಪೂರ್ಣ ಸಂಖ್ಯೆಗಳ ಗಣ ಅಂತ ತಗೊಂಡಾಗ ಆವೃತ ಗುಣವನ್ನು ಚೆಕ್ ಮಾಡಬೇಕಾದ್ರೆ ಸಂಕಲನ ಮತ್ತು ಗುಣಾಕಾರ. ವ್ಯವಕಲನ ಆಗಲ್ಲ, ಭಾಗಾಕಾರ ಆಗಲ್ಲ. ಯಾವ ಗುಣ ಅಂದರೆ ಆವೃತ ಗುಣವನ್ನು ಪಾಲನೆ ಮಾಡುವುದಿಲ್ಲ. ನೋಡಿ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಆವೃತ ಗುಣವನ್ನು ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಷ್ಟೇ ಪಾಲಿಸುತ್ತವೆ. ಹಾಗೆ ಪೂರ್ಣಾಂಕಗಳನ್ನು Z ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಇಲ್ಲಿ 2 ಅಂಕಿಗಳನ್ನು ಕೊಟ್ಟಿದ್ದಾರೆ. ಸಂಖ್ಯೆಗಳನ್ನು A = -7 ಅಂತ ತಗೊಳ್ಳಿ, B = 15 ಅಂತ ತಗೊಳ್ಳಿ. A ಮತ್ತು Bಗಳು ಸೇರಿವೆ Z ಗಣಕ್ಕೆ. A ಮತ್ತು Bಗಳು ಸೇರಿವೆ Z ಗಣಕ್ಕೆ ಅಂತ ಹೇಳಿದ್ದಾರೆ. ಇಲ್ಲೂ ಚೆಕ್ ಮಾಡೋಣ. ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು. ಮೊದಲನೇದು ಸಂಕಲನ. ನೋಡಿ, -7 + 15 15ರಲ್ಲಿ 7 ಹೋದರೆ ಎಷ್ಟು? 8 ಸೇರಿದೆ Z ಗಣಕ್ಕೆ. ಓಕೆ, ನೆಕ್ಸ್ಟು ವ್ಯವಕಲನ. -7 ಇದೆ, ವ್ಯವಕಲನ ಅಂದರೆ ಮೈನಸ್ ಹಾಕ್ತೀವಿ. 15 ಎಷ್ಟಾಗುತ್ತೆ? -22 ಸೇರಿದೆ Z ಗಣಕ್ಕೆ. ಏನಕ್ಕಂದರೆ ನೋಡಿ, Z = ಏನಂತ ತಗೊಳ್ತೀವಿ? -3 - 2 -1 0 1 2 3. ಹೌದಾ? ಈ ಥರ ನಾವು ತಗೊಳ್ತೀವಿ ತಾನೆ. ಸೊ ಹಾಗಾಗಿ -22 ಸೇರಿದೆ Z ಗಣಕ್ಕೆ. ಓಕೆ, ನೆಕ್ಸ್ಟು ಗುಣಾಕಾರ. -7 × 15 15 105 -105 ಸೇರಿದೆ Z ಗಣಕ್ಕೆ. ಭಾಗಾಕಾರ ನೋಡಿ, ಸೇರಿಲ್ಲ Z ಗಣಕ್ಕೆ. ಏನಕ್ಕೆ? -7 / 15 ಸೇರಿಲ್ಲ. ಏನಕ್ಕಂದರೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿಲ್ಲ. ಹಾಗಾಗಿ ಪೂರ್ಣಾಂಕಗಳ ಗಣದಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ ಈ 3 ಕ್ರಿಯೆಗಳಷ್ಟೇ ಆವೃತ ಗುಣವನ್ನು ಪಾಲನೆ ಮಾಡುತ್ತವೆ. ಆದರೆ ಭಾಗಾಕಾರ ಪಾಲನೆ ಮಾಡೋದಿಲ್ಲ. ಓಕೆನಾ? ಇನ್ನು ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳಿಗೆ ಬರ್ತೀವಿ. A ಮತ್ತು Bಗಳ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. A ವ್ಯಾಲ್ಯೂ ಅಂದರೆ ಮೊದಲು Q ಅಂದರೆ ಏನಂತ ತಗೊಳ್ಳಿ,
-5, 3/2, 4, 2, 0, 1/2 ಓಕೆ ಎಕ್ಸೆಟ್ರಾ. ಹೌದಾ? ಸೊ ಎ ಇಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದಾರೆ -3/2 ಮತ್ತು ಬಿ ಇಸ್ ಈಕ್ವಲ್ ಟು 1/2 ಅಂತ. ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳು. ಈ ಉದಾಹರಣೆಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಆವೃತ ಗುಣವನ್ನು ಚೆಕ್ ಮಾಡ್ತಾ ಇದ್ದೀವಿ. ಪೂರ್ಣ ಸಂಖ್ಯೆ, ಪೂರ್ಣಾಂಕ ಮತ್ತು ಭಾಗಲಬ್ಧ ಸಂಖ್ಯೆಗಳದು. ನಾನು ಕ್ಲಿಯರಾಗಿ 3 ಸಂಖ್ಯೆಗಳ ಗಣಗಳನ್ನು ಎಟ್ ಎ ಟೈಮ್ ತಗೊಳ್ತಾ ಇದ್ದೀನಿ, ಅಂದರೆ ನಿಮಗೆ ಕ್ಲಿಯರ್ ಆಗಲಿ ಅಂತ, ಕ್ಲಾರಿಫಿಕೇಷನ್ ಹೆಚ್ಚಾಗಿ ಸಿಗಲಿ ಅಂತ. ನೋಡಿ, ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಅಂತ ಹೇಳ್ತೀವಿ. -3/2 + 1/2. ಛೇದ ಸೇಮ್ ಇದೆ 2. -3 + 1 ಅಂದರೆ -2/2, ಸೊ -1 ಸೇರಿದೆ ಭಾಗಲಬ್ಧ ಸಂಖ್ಯೆಗಳಿಗೆ. ಓಕೆ, ಅದೇ ರೀತಿ ವ್ಯವಕಲನ ನೋಡಿ, -3/2 ಮೈನಸ್ ಹಾಕ್ತಾ ಇದ್ದೀನಿ 1/2. ಛೇದ ಸೇಮ್ ಇದೆ -3 - 1 ಎಷ್ಟು, -4/2, 1 2, ಸೊ -2 ಸೇರಿದೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ. ಗುಣಾಕಾರವನ್ನು ನೋಡಿ ಹೇಗೆ ಬರುತ್ತೆ, -3/2 × 1/2. 3 1s 3, 2 2s 4 ಸೇರಿದೆ ಯಾವ ಗಣಕ್ಕೆ, ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ. ಲಾಸ್ಟು ಭಾಗಾಕಾರ ಅಂತ ತಗೊಳ್ತೀವಿ. -3/2 ಡಿವೈಡ್ಸ್ 1/2 ಅಂತ ಇದೆ. ನೋಡಿ ಏನಾಗುತ್ತೆ, ಇದು -3/2 × 2/1 ಆಗುತ್ತೆ. 2 2 ಕ್ಯಾನ್ಸಲ್, -3. -3 ಸೇರಿದೆ ಝಡ್ ಗಣಕ್ಕೆ. ಆದರೆ ಛೇದ ಇನ್ ಕೇಸ್ ಒಂದು ವೇಳೆ ಛೇದ 0 ಆಯಿತು ಅಂದರೆ ಇದು ಆವೃತ ಗುಣವನ್ನು ಪಾಲನೆ ಮಾಡುವುದಿಲ್ಲ. ಛೇದ 0ಯನ್ನು ಹೊರತುಪಡಿಸಿ ಛೇದ 0 ಆಗಿದ್ದರೆ ಮಾತ್ರ ಭಾಗಾಕಾರ ಕ್ರಿಯೆ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಆವೃತ ನಿಯಮವನ್ನು ಪಾಲನೆ ಮಾಡುವುದಿಲ್ಲ. ಆದರೆ 0 ಛೇದ ಆಗಿಲ್ಲದೆ ಇದ್ದರೆ ಈ 4 ಕ್ರಿಯೆಗಳು ಸಹ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಆವೃತ ನಿಯಮವನ್ನು ಪಾಲನೆ ಮಾಡುತ್ತವೆ. ಕ್ಲಿಯರ್ ಆಯ್ತಾ? ನೋಡಿ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆಗಳು ಇವುಗಳ ಆವೃತ ಗುಣ. ನಾ ಹೆಡ್ಡಿಂಗ್ ಹಾಕಿದ್ದೀನಿ, ಆವೃತ ಗುಣವನ್ನು ನಾವೀಗ ಚೆಕ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಪರಿವರ್ತನೀಯ ಗುಣ. ಏನು? ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಪರಿವರ್ತನೀಯ ಗುಣ ಅಂದರೆ ಏನಂತ ನೋಡಿದ್ದೀವಿ ನಾವು, ಎ ಮತ್ತು ಬಿ ಎನ್ನುವಂತಹ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಅದಲು ಬದಲು ಮಾಡಿದಾಗ ಬರುವಂತಹ ಒಂದು ಸಂಖ್ಯೆ ಅಥವಾ ಅಂಕಿ ಏನಾಗಿರ್ತದೆ ಅಲ್ಲ, ಅದು ಆಯಾ ಸಂಬಂಧಪಟ್ಟಂತಹ ಗಣಗಳ ಗುಂಪಿನಲ್ಲಿ ಇರುತ್ತದೆ ಅಂತ ನಾವು ಅಭ್ಯಾಸ ಮಾಡಿದ್ದೀವಿ. ಪೂರ್ಣ ಸಂಖ್ಯೆಗಳು ಸೊ ಯಾವುದು? ಪರಿವರ್ತನೀಯ ಗುಣ. ಅಂದರೆ a + b = b + a. ಇದು ಸಂಕಲನಕ್ಕೆ ಮಾತ್ರ ಸೀಮಿತ ಆಗೋದ್ರಿಂದ ಇದನ್ನು ಜನರಲ್ ಆಗಿ ತಗೊಳ್ಳೋದು ಬೇಡ, ಕೆಳಗಡೆ ತಗೊಳ್ಳೋಣ. ಪರಿವರ್ತನೀಯ ಗುಣ ಮೊದಲನೇದು
ಸಂಕಲನದ ಪರಿವರ್ತನೀಯ ನಿಯಮ. A plus B is equal to B plus A. ಓಕೆ, ಸಂಕಲನದ ಪರಿವರ್ತನೀಯ ಗುಣ A plus B is equal to B plus A. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು ಸಂಕಲನದ ಪರಿವರ್ತನೀಯ ಗುಣ A ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತದೆಯೋ ಇಲ್ವೋ ಅಂಥೇಳಿ ನಾವು ಚೆಕ್ ಮಾಡಬೇಕು. ಓಕೆ, ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೆ ನಿರ್ದಿಷ್ಟವಾದಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹೌದಾ, ನಿರ್ದಿಷ್ಟವಾದಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ 2 ಅಂಕಿಗಳನ್ನು ಕೊಟ್ಟಿದ್ದಾರೆ. A ಇಸ್ ಈಕ್ವಲ್ ಟು 9, B ಇಸ್ ಈಕ್ವಲ್ ಟು 12 ಆಗಿದ್ದಾಗ. ಓಕೆ, ನೋಡೋಣ. ಸೊ ಎ ಏನಿದೆ 9, ಬಿ ಏನಾಗಿದೆ 12. ಎ ಪ್ಲಸ್ ಬಿ ಅಂದರೆ 9 ಪ್ಲಸ್ 12 ಎಷ್ಟಾಗುತ್ತೆ? 9 ಪ್ಲಸ್ 12 ಅಂದರೆ 20, 21. ಹೌದಾ? ಹಾಗೆ ಬಿ ಪ್ಲಸ್ ಎ ಮಾಡಿ. 12 ಪ್ಲಸ್ 9 ಇವಾಗಲೂ ಕೂಡ 21. ಆದ್ದರಿಂದ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗುತ್ತೆ. ಓಕೆನಾ? ಸಂಕಲನದ ಪರಿವರ್ತನೆಯ ಗುಣ ಯಾವುದರಲ್ಲಿ? ಪೂರ್ಣ ಸಂಖ್ಯೆಗಳ ಗಣಗಳಲ್ಲಿ. ಓಕೆ, ಅದೇ ರೀತಿ ವ್ಯವಕಲನದ ಪರಿವರ್ತನೀಯ ಗುಣ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಆಗುತ್ತಾ ಇಲ್ವಾ ಚೆಕ್ ಮಾಡಿ. 9 ಮತ್ತು 12. ಎ ಮೈನಸ್ ಬಿ ಎಷ್ಟು? 9 ಮೈನಸ್ 12 ಅಂದರೆ -3. ಆ್ಯಕ್ಚುಲಿ ಪೂರ್ಣ ಸಂಖ್ಯೆಗಳಲ್ಲಿ -3 ಇಲ್ಲ. ನೆಕ್ಸ್ಟು ಬಿ ಮೈನಸ್ ಎ 12 ಮೈನಸ್ 3, 12 ಮೈನಸ್ 9 ಅಂದರೆ +3. ಎ ಮೈನಸ್ ಬಿ ಈಸ್ ನಾಟ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ. ಓಕೆ, ಎ ಮೈನಸ್ ಬಿ ಈಸ್ ನಾಟ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಅಂದರೆ ವ್ಯವಕಲನವು ಪರಿವರ್ತನೀಯ ನಿಯಮವನ್ನು ಪಾಲನೆ ಮಾಡುವುದಿಲ್ಲ ಪೂರ್ಣ ಸಂಖ್ಯೆಗಳ ಗಣದಲ್ಲಿ. ಓಕೆ, ಸಂಕಲನ ವ್ಯವಕಲನ ಇಲ್ಲೂ ಕೂಡ ನೋಡಿಬಿಡೋಣ. ಆಮೇಲೆ ಗುಣಾಕಾರ ಭಾಗಾಕಾರ ಕ್ರಿಯೆಗಳನ್ನು ಮುಂದುವರಿಸೋಣ. ಸಂಕಲನದ ಪರಿವರ್ತನೀಯ ಗುಣ ಯಾವುದರಲ್ಲಿ ಅಂದರೆ ಪೂರ್ಣಾಂಕಗಳ ಗಣದಲ್ಲಿ. ನೋಡಿ, ಪೂರ್ಣಾಂಕಗಳ ಗಣದಲ್ಲಿ ನಂಬರ್ಸ್ ಏನು ಕೊಟ್ಟಿದ್ದಾರೆ? -3 ಮತ್ತು 9. ಎ ಇಸ್ ಈಕ್ವಲ್ ಟು -3, ಬಿ ಇಸ್ ಈಕ್ವಲ್ ಟು 9 ಅಂತ ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ಏನಾಗುತ್ತೆ? -3 ಪ್ಲಸ್ 9 ಅಂದರೆ +6. ಓಕೆ, ಹಾಗೆ ಬಿ ಪ್ಲಸ್ ಎ, ಬಿ ಅನ್ನೆಷ್ಟಿದೆ? 9 ಮೈನಸ್ 3 ಆವಾಗಲೂ ಕೂಡ +6. ಆದ್ದರಿಂದ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿದೆ. ಹಾಗಾದರೆ ಪೂರ್ಣಾಂಕಗಳ ಗಣದಲ್ಲಿ ಸಂಕಲನದ ಪರಿವರ್ತನೆಯ ಗುಣವನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು ವ್ಯವಕಲನದ ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಅಂತ ತಗೊಳ್ತೀವಿ. ಎ ಮತ್ತು ಬಿ. ಹೌದಾ? ಎ ಮೈನಸ್ ಬಿ ನೋಡಿ, -3 ಮೈನಸ್ 9 ಅಂದರೆ -12. ಎ ಎಷ್ಟಿದೆ? -3 ಮೈನಸ್ ಸೂತ್ರದಲ್ಲಿದೆ 9 ಆ್ಯಸ್ ಇಟ್ ಈಸ್. ಮೈನಸ್ ಮೈನಸ್ ಇದ ಕೂಡಿಸ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ. 9 ಮತ್ತು 3 ಅಂದರೆ 12.
ಓಕೆ. ನೆಕ್ಸ್ಟು ಬಿ ಮೈನಸ್ ಎ. ಬಿ ಎಷ್ಟಿದೆ? 9. ಸೂತ್ರದಲ್ಲಿ ಮೈನಸ್ ಇದೆ. ಹಾಗೆ ಎ ಎಷ್ಟಿದೆ? -3. ನೋಡಿ 9 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 9 3 12. ನೋಡಿ ಎ ವ್ಯಾಲ್ಯೂ ಅಂದರೆ -3 ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಅಂದರೆ 9 ಕೊಟ್ಟಿದ್ದಾರೆ. ಸಂಕಲನದ ಪರಿವರ್ತನೀಯ ಗುಣ ಓಕೆ, ನಥಿಂಗ್, ನೋ ಪ್ರಾಬ್ಲಮ್. ವ್ಯವಕಲನದ ಪರಿವರ್ತನೀಯ ಗುಣ ಅಂದರೆ ಮೊದಲು ಎ ಮೈನಸ್ ಬಿ ಸಮ ಆಗುತ್ತಾ ಬಿ ಮೈನಸ್ ಎಗೆ ಅಂತ ಚೆಕ್ ಮಾಡಬೇಕು. ಎ ಮೈನಸ್ ಬಿ, ಎ ಅಂದರೆ -3 ಇದೆ, ಮೈನಸ್ಸು ಮತ್ತು ಬಿ ಅಂದರೆ 9. ಮೈನಸ್ ಮೈನಸ್ ಇದ್ದಾಗ ಕೂಡಿಸ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಾಸ್ತೀವಿ. ಸೊ 3 ಮತ್ತು 9 ಅಂದರೆ 12, -12 ಆಯಿತು. ಓಕೆ. ಹಾಗೆ ಬಿ ಮೈನಸ್ ಎ ಚೆಕ್ ಮಾಡಿ. ಬಿ ಅಂದರೆ 9 ಕೊಟ್ಟಿದ್ದಾರೆ, ವಾಪಸ್ ಮೈನಸ್ ಇದೆ. ಎ ಅಂದರೆ -3 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 + 3 ಅಂದರೆ 12, -12 ಸಮ ಇಲ್ಲ +12ಕ್ಕೆ, ಹೌದಾ? -12 ಈಸ್ ನಾಟ್ ಈಕ್ವಲ್ ಟು +12, ಹೌದಾ? ಆದ್ದರಿಂದ ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಪೂರ್ಣಾಂಕಗಳ ಗಣದಲ್ಲಿ ವ್ಯವಕಲನದ ಪರಿವರ್ತನೀಯ ನಿಯಮವನ್ನು ಸಹ ನಾವು ಕಾಣೋದಿಲ್ಲ. ಪೂರ್ಣ ಸಂಖ್ಯೆಗಳಲ್ಲೂ ಇಲ್ಲ, ಪೂರ್ಣಾಂಕಗಳಲ್ಲೂ ಇಲ್ಲ. ಓಕೆ. ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಮತ್ತು ವ್ಯವಕಲನದ ಪರಿವರ್ತನೀಯ ಗುಣವನ್ನು ನಾವು ಅಭ್ಯಾಸ ಮಾಡೋಣ. ಓಕೆ. ಸಂಕಲನದ ಪರಿವರ್ತನೀಯ ಗುಣ ಭಾಗಲಬ್ಧ ಸಂಖ್ಯೆ. ಉದಾಹರಣೆ a is equal to -5 divided by 2, b is equal to 1 divided by 2 ತಗೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳು. a ಪ್ಲಸ್ ಬಿ ಏನಾಗುತ್ತೆ? -5 divided by 2 plus 1 divided by 2. -5 + 1 ಅಂದರೆ -4, 1 2 -2. ಓಕೆ. ಹಾಗೆ ಬಿ ಪ್ಲಸ್ ಎ. ಬಿ ಎಷ್ಟಿದೆ? 1/2 ಪ್ಲಸ್ ಎ ಎಷ್ಟಿದೆ? -5/2. ನೋಡಿ 1/2 ಆಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್, -5/2. ಛೇದ ಸರಿಯಾಗಿದೆ. 2 5ರಲ್ಲಿ 1 ಹೋದರೆ -4, 1 2, ಸೊ -2. ಎ ಪ್ಲಸ್ ಬಿನೂ ಸೇಮ್ ಆಗಿದೆ, ಬಿ ಪ್ಲಸ್ ಎನೂ ಸೇಮ್ ಆಗಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಏನಾಗಿದೆ? ಸಂಕಲನವು ಪರಿವರ್ತನೀಯ ನಿಯಮವನ್ನು ಪಾಲನೆ ಮಾಡುತ್ತದೆ. ಓಕೆನಾ? ಇವಾಗ ನೆಕ್ಸ್ಟು ವ್ಯವಕಲನಕ್ಕೆ ಹೋಗೋಣ, ಚೆಕ್ ಮಾಡೋಣ ವ್ಯವಕಲನ ಪರಿವರ್ತನೀಯ ನಿಯಮವನ್ನು ಪಾಲನೆ ಮಾಡುತ್ತಾ ಇಲ್ವಾ ಅಂಥೇಳಿ. ವ್ಯವಕಲನದ ಪರಿವರ್ತನೀಯ ಗುಣ ನೋಡಿ. ಎ ಮೈನಸ್ ಬಿ. ಎ ಎಷ್ಟಿದೆ? -5/2 -1/2. ಓಕೆ. ಎಲ್ ಸಿ ಎಮ್ ಸೇಮು, -5 -1, ಸೊ -6 divided by 2 ಅಂದರೆ -3. ಓಕೆ. ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ? ಬಿ ಮೈನಸ್ ಎ ಮಾಡ್ಕೊಳ್ತೀವಿ. ಬಿ ಎಷ್ಟಿದೆ? 1/2 ಮೈನಸ್ ಎ ಎಷ್ಟಿದೆ? ಅಗೇನ್ -5/2 ಇದೆ. ಬಿ ವ್ಯಾಲ್ಯೂ ಹಚ್ಚಿದ್ದೀನಿ. ಬಿ ಎಷ್ಟಿದೆ? 1/2. ಮೈನಸ್ ಇದೆ, ಮೈನಸ್ ಹಚ್ಚಿದ್ದೀವಿ. ಎ ವ್ಯಾಲ್ಯೂ ಎಷ್ಟಿದೆ? -5 divided by 2. ಓಕೆ. 1 divided by 2, ಮೈನಸ್ ಇಂಟು ಮೈನಸ್ ಪ್ಲಸ್ 5 divided by 2. ಛೇದ ಸರಿಯಾಗಿದೆ. 2 5 + 1 ಅಂದರೆ 6, 1 3 ಬಟ್ +3 ಬಂತು. ನೋಡಿ ಇಲ್ಲಿ ಚಿಹ್ನೆಗಳು ಸಮ ಇರಬೇಕು, ಅಂಕಿಗಳು ಸಮ ಇರಬೇಕು, ಅಂದರೆ ವ್ಯಾಲ್ಯೂ ಸೇಮ್ ಇರಬೇಕು. ಇಲ್ಲಿ
+3 ಇದೆ, ಇಲ್ಲಿ -3. -3 ನೆವರ್ ಈಕ್ವಲ್ ಟು +3, ಯಾವತ್ತೂ ಸಮ ಆಗಲ್ಲ. ಹೌದಾ? ಹಾಗಾಗಿ ವ್ಯವಕಲನವೂ ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡೋದಿಲ್ಲ. ನೋಡಿ, ಪೂರ್ಣ ಸಂಖ್ಯೆಗಳಿರ್ಬೋದು, ಪೂರ್ಣಾಂಕ ಇರ್ಬೋದು, ಭಾಗಲಬ್ಧ ಸಂಖ್ಯೆಗಳಿರ್ಬೋದು. ಈ ಮೂರು ಗಣದಲ್ಲಿನೂ ಸಂಕಲನ ಅಷ್ಟೇ ಏನು ಮಾಡ್ತಾ ಇದೆ? ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡ್ತಾ ಇದೆ. ವ್ಯವಕಲನ ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡಿಲ್ಲ. ಇನ್ನು ಲಾಸ್ಟ್ 2 ಕಾನ್ಸೆಪ್ಟ್ ಇದೆ. ಏನೇನೆಂದರೆ ಗುಣಾಕಾರದ ಪರಿವರ್ತನೀಯ ಗುಣ ಹಾಗೆ ಭಾಗಾಕಾರದ ಪರಿವರ್ತನೀಯ ಗುಣ. ಓಕೆನಾ? ಅದೇ ನಂಬರ್ಸ್ನ ತಗೊಳ್ಳೋಣ, ಸೇಮ್ ನಂಬರ್ಸ್ನ ತೊಗೊಂಡ್ಬಿಟ್ಟು ಎಲ್ಲ ಫಂಕ್ಷನ್ಸ್ನೂ ಮಾಡೋಣ. ಓಕೆ, ಅಂದರೆ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಯಾವ ಗಣಿತದ ಕ್ರಿಯೆಗಳು ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತವೆ ಅಂತ. ಓಕೆ, ಸೊ ನೆಕ್ಸ್ಟು ಗುಣಾಕಾರದ ಪರಿವರ್ತನೆಯ ಗುಣ ಎಲ್ಲಿ ಅಂದರೆ ಪೂರ್ಣ ಸಂಖ್ಯೆಗಳಲ್ಲಿ a = 9, b = 12. ಹೌದಾ? a = 9, b = 12 ಗುಣಾಕಾರದ ಪರಿವರ್ತನೀಯ ಗುಣ ಏನಾಗಿತ್ತು? a × b = b × a ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಹೌದಾ? a = 9 ಅಂತ ಕೊಟ್ಟಿದ್ದಾರೆ. ಎ ಬಿ ನೋಡಿ, 9 × 12, 12 9 108. ಓಕೆ, b × a ಅಂದರೆ 9 12 ಎಷ್ಟು? 108. ಆದ್ದರಿಂದ ನೋಡಿ, ಗುಣಾಕಾರವು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಏನು ಮಾಡ್ತಾ ಇದೆ? ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡ್ತಾ ಇದೆ. ಹಾಗೆ ಲಾಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ಭಾಗಾಕಾರ. ಭಾಗಾಕಾರದ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಭಾಗಾಕಾರದ ಪರಿವರ್ತನೀಯ ಗುಣ a/b = b/a ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಮೊದಲಿಗೆ a/b ನೋಡಿ ಏನಾಗುತ್ತೆ? a ಎಷ್ಟಿದೆ? 9 ಡಿವೈಡೆಡ್ ಬೈ 12, 3 3 3 4 3/4 ಸೇರಿಲ್ಲ ಡಬ್ಲ್ಯೂಗೆ. ಏನಕ್ಕಂದರೆ ಭಾಗಲಬ್ಧ ಸಂಖ್ಯೆಗಳಿಲ್ಲ. ಆದರೂ ಕೂಡ ನೋಡೋಣ, 3/4 ಇದೆ. ಹಾಗೆ b/a, b ಎಷ್ಟಿದೆ? 12 ಡಿವೈಡೆಡ್ ಬೈ 9 3 4. ಸೊ ಹೌದಾ? a/b is not equal to b/a. ಅದೇ ರೀತಿ ಪೂರ್ಣಾಂಕಗಳ ಗಣದಲ್ಲಿ ಗುಣಾಕಾರದ ಪರಿವರ್ತನೀಯ ಗುಣ ಹಾಗೆ ಭಾಗಾಕಾರದ ಪರಿವರ್ತನೀಯ ಗುಣ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡೋಣ. ಗುಣಾಕಾರದ ಪರಿವರ್ತನೀಯ ಗುಣ ನೋಡಿ, a ಮತ್ತು bಗಳನ್ನು ಕೊಟ್ಟಿದ್ದಾರೆ. a = -3 ಹಾಗೆ b = 9. ಗುಣಾಕಾರದ ಪರಿವರ್ತನೆಯ ಗುಣ ಏನು ಹೇಳುತ್ತೆ? a × b ನೋಡೋಣ. -3 × 9 9 3 27 -27. ಹಾಗೆ b × a ಹೌದಾ? b ಎಷ್ಟಿದೆ? 9 -3 ಮತ್ತು -27. ಎಸ್, ರೈಟ್. ಆದ್ದರಿಂದ ab = ba ಆಗಿದೆ. ab = ba, a × b = b × a. ಹಾಗಾದರೆ ಗುಣಾಕಾರದ ಪರಿವರ್ತನೆಯ ನಿಯಮ ಪೂರ್ಣಾಂಕಗಳ ಗಣದಲ್ಲಿ ಹೊಂದಾಣಿಕೆ ಆಗುತ್ತೆ. ಹಾಗೆ
ಭಾಗಾಕಾರದ ನಿಯಮ ಆಗುತ್ತಾ ಇಲ್ವಾ? ಭಾಗಾಕಾರದ ಪರಿವರ್ತನೀಯ ಗುಣ ಎ ಡಿವೈಡೆಡ್ ಬೈ ಬಿ. ನೋಡಿ ಎ ಎಷ್ಟಿದೆ? -3/9. 1 3 -1 ಡಿವೈಡೆಡ್ ಬೈ 3 ಆಯಿತು. ಹಾಗೆ ಬಿ ಡಿವೈಡೆಡ್ ಬೈ ಎ ನೋಡಿ, ಬಿ ಎಷ್ಟಿದೆ? 9 ಡಿವೈಡೆಡ್ ಬೈ -3. 1 3 ಸೊ -3. ನೋಡಿ -1/3 ಈಸ್ ನೆವರ್, ಯಾವತ್ತೂ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ನೋಡಿ? ಯಾವುದಕ್ಕೆ ಅಂದರೆ -3ಗೆ. ಓಕೆನಾ? ಸೊ ಹಾಗಾಗಿ ಭಾಗಾಕಾರದ ಪರಿವರ್ತನೆಯ ಗುಣ ಪೂರ್ಣಾಂಕಗಳ ಗಣದಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟು ಭಾಗಲಬ್ಧ ಸಂಖ್ಯೆಗಳು a = -5/2 ಅಂತ ತಗೊಳ್ತೀವಿ. ಹಾಗೆ b = 1/2 ಅಂತ ತಗೊಳ್ತೀವಿ. ಸೊ ಗುಣಾಕಾರದ ಪರಿವರ್ತನೀಯ ಗುಣ a × b ನೋಡಿ, -5/2 1/2. 5 1 5, ಸೊ -5 ಬಂತು, 2 4. ಹಾಗೆ b ಬೈ ಎ ಮಾಡಿ, b × a. ಇಲ್ಲಿ a × b ಮಾಡಿದ್ದೀವಿ, ಇವಾಗ b × a ಮಾಡ್ತಾ ಇದ್ದೀವಿ. -1 × 5 ಅಂದರೆ ಅಗೇನ್ -5, 2 2 4. ಎಸ್, 2 ಸಮ ಇದೆ. ಹಾಗಾಗಿ ಗುಣಾಕಾರದ ಪರಿವರ್ತನೆಯ ನಿಯಮ ಭಾಗಲಬ್ಧ ಸಂಖ್ಯೆಗಳಲ್ಲಿ ಹೊಂದಾಣಿಕೆ ಆಗುತ್ತೆ. ಇನ್ನು ನೆಕ್ಸ್ಟು ಭಾಗಾಕಾರ ಕ್ರಿಯೆ ಚೆಕ್ ಮಾಡೋಣ. ಹೌದಾ? a ಬೈ ಬಿ ನೋಡಿ, a ಅಂದರೆ -5/2 ಡಿವೈಡ್ಸ್ 1/2 ಅಂತ ಹೇಳ್ತೀವಿ. -5/2 × 2, ಸೊ ಎಷ್ಟು ಬಂತು? -5. ಹಾಗೆ b ಬೈ ಎ ನೋಡಿ, b ಎಷ್ಟಿದೆ? 1/2 ಡಿವೈಡ್ಸ್ -5/2 ಇದೆ, 1/2 ಹಾಗೆ ಇಟ್ಕೊಳ್ತೀವಿ, ಇಂಟು 2 ಡಿವೈಡೆಡ್ ಬೈ -5. 2 2 ಕ್ಯಾನ್ಸಲ್ ಆಯಿತು, ಸೊ -1 ಡಿವೈಡೆಡ್ ಬೈ 5. ಅಗೇನ್ ಇದೇ ರೀತಿ ಹೇಳ್ತೀವಿ, -5 ಈಸ್ ನಾಟ್ ಈಕ್ವಲ್ಸ್ ಟು -1 ಡಿವೈಡೆಡ್ ಬೈ 5. ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಭಾಗಾಕಾರ ಕ್ರಿಯೆ ಪರಿವರ್ತನೀಯ ನಿಯಮವನ್ನು ಪಾಲನೆ ಮಾಡುವುದಿಲ್ಲ. ಓಕೆ, ಇದರಿಂದ ಒಂದು ನಿಯಮವನ್ನು ಕಲಿತೀವಿ. ಯಾವ್ಯಾವ ಕ್ರಿಯೆಗಳು ಪೂರ್ಣ ಸಂಖ್ಯೆ, ಪೂರ್ಣಾಂಕ ಹಾಗೂ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತವೆ. ಜನರಲ್ ಆಗಿ ಬರೆದು ಬಿಡೋಣ ನಮ್ಮ ಫಲಿತಾಂಶವನ್ನು. ಯಾವುದ್ಯಾವುದು ಅಂದರೆ ಸಂಕಲನ ಮತ್ತು ಗುಣಾಕಾರ, ಇವೆರಡೇ. ಪರಿವರ್ತನೆಯ ನಿಯಮ ಸಂಕಲನದ ಪರಿವರ್ತನೀಯ ಗುಣ a + b = b + a. ಹಾಗೆ ಗುಣಾಕಾರದ ಪರಿವರ್ತನೀಯ ಗುಣ a × b = b × a. ಅದು ಪೂರ್ಣ ಸಂಖ್ಯೆ ಇರ್ಬೋದು, ಪೂರ್ಣಾಂಕಗಳಿರ್ಬೋದು. ಹೌದಾ? ಭಾಗಲಬ್ಧ ಸಂಖ್ಯೆಗಳಿರ್ಬೋದು. ಓಕೆ, ಎಲ್ಲ ಕಡೆಗಳಲ್ಲೂ ನಾವೇನು ನೋಡ್ತೀವಿ ಅಂದರೆ ಕೇವಲ ಸಂಕಲನ ಮತ್ತು ಗುಣಾಕಾರ ಇವೆರಡೇ ಪರಿವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತಿವೆ. ಓಕೆನಾ ವಿದ್ಯಾರ್ಥಿಗಳೇ? ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ತಿಳ್ಕೊಂಡ್ವಿ ಅಂದರೆ ಆವರ್ತ ಗುಣವನ್ನು 3 ಗುಂಪುಗಳಿಗೆ ಹೇಗೆ ಹೋಲಿಸಬೇಕು, 3 ಸಂಖ್ಯೆಗಳ ಗುಂಪುಗಳಿಗೆ ಹೇಗೆ ಹೋಲಿಸಬೇಕು, ಹಾಗೆ ಪರಿವರ್ತನೆಯ ನಿಯಮವನ್ನು ಹೇಗೆ ನಾವು ಪರೀಕ್ಷೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ನಿಮ್ಮ ಉದಾಹರಣೆಯಲ್ಲಿ ಇವೇ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ.
ನಾನು ಯಾವ ಥರ ಕಾಲಮ್ ಹಾಕಿ ಬಿಡಿಸಿದ್ದೀನಲ್ವ ಅದೇ ರೀತಿ ಮತ್ತೊಮ್ಮೆ ಬಿಡಿಸಿ. ಧನ್ಯವಾದಗಳು.